ಹಾಯ್ ಎವ್ರಿವನ್. ಇವತ್ತು ನಾನು ನಿಮಗೆ ಗಿಡಗಳ ಬಗ್ಗೆ, ಗಿಡಗಳನ್ನು ಮಳೆಗಾಲದಲ್ಲಿ ಯಾವ ಥರ ಕ್ಲೀನಾಗಿ ಇಟ್ಕೊಳ್ಳೋದು, ಪಾಟನ್ನು ಯಾವ ಥರ ಕ್ಲೀನ್ ಮಾಡೋದು ಅಂತೆಲ್ಲ ನಿಮಗೆ ನಾನು ಹೇಳ್ತೇನೆ. ನಂತರ ಒಂದೊಂದು ಗಿಡದ ಪರಿಚಯ ಕೂಡ ಹೇಳ್ತೇನೆ. ನನ್ನ ಹತ್ರ ತುಂಬ ಗಿಡ ಇದೆ, ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೇನೆ. ನಂತರ ಇವತ್ತು ನಾವು ತೋಡಿ ಯಾವ ಥರ ಮಾಡೋದು ಅಂತ ಹೇಳ್ತೇನೆ ನಿಮಗೆ. ಶೇಂದಿ ಉಂಟಲ್ಲ, ತೆಂಗಿನಕಾಯಿದು ಶೇಂದಿ ಯಾವ ಥರ ಮಾಡೋದಂತ ಕೂಡ ನಿಮಗೆ ನಾನು ಹೇಳ್ತಾ ಹೋಗ್ತೇನೆ. ಇವತ್ತು ನಾನು ಇದು ತೆಗೆದಿರುವಂಥದ್ದು ಗಿಡ ನಿಮಗೆ ಇಂಪ್ಯಾಷಿಯನ್ಸ್ ಫ್ಲವರ್ ಅಂತ ಹೇಳ್ತಾರೆ. ಅದಕ್ಕೆ ಇಂಪ್ಯಾಷಿಯನ್ಸ್ ಫ್ಲವರ್ ಅಂತ ಇದು ಗಿಡ ತುಂಬ ಚಂದ, ತುಂಬ ಹೂ ಬಿಡ್ತದೆ. ಇದು ನೋಡಿ, ಈ ಥರ ಡಬಲ್ ಶೇಡಲ್ಲಿ ಉಂಟು, ಪಿಂಕ್ ಆ್ಯಂಡ್ ವೈಟಲ್ಲಿ. ಇದು ತುಂಬ ನಮ್ಮದು ಗ್ಯಾಲರಿಯಲ್ಲೆಲ್ಲ ಇಟ್ಟರೆ ತುಂಬ ಚೆಂದ ಕಾಣ್ತದೆ. ಸಿಟ್ಔಟಲ್ಲಿ ಒಂದು ರಿಂಗ್ ಎಲ್ಲ ಮಾಡಿ ಅದ್ರ ಮೇಲೆ ಇಟ್ಟರೆ ಅದು ಹೊರಗಡೆಗೆ ತುಂಬ ಚೆಂದ ಕಾಣ್ತದೆ, ಮನೆಗೆ ಕೂಡ ಒಳ್ಳೆ ಲುಕ್ ಕೊಡ್ತದೆ. ಇದು ಯಾವ ಥರ ಕ್ಲೀನ್ ಮಾಡೋದು, ಪಾಟನ್ನೆಲ್ಲ ನೋಡಿ ನೋಡಿ ತುಂಬ ಇದಾಗಿದೆ ನೋಡಿ. ಈಗ ಮಳೆಗಾಲ ಆದದಕ್ಕೆ ಮತ್ತು ನಾವು ಫಸ್ಟಿಗೆ ಕ್ಲೀನ್ ಮಾಡ್ಕೋಬೇಕು. ನಾನು ಒಂದು ದಿನಕ್ಕೆ ಒಂದು 3-4 ಪಾಟ್ ಕ್ಲೀನ್ ಮಾಡ್ತೇನೆ. ನಂದು ಇರೋದು ನೋಡಿ ದೊಡ್ಡ ದೊಡ್ಡ ಪಾಟ್ಗಳಿದು. ಇದು ತುಂಬ ದೊಡ್ಡ ಗಿಡ ಕೂಡ. ಫ್ಲಫಿ ನೋಡಿ ನೋಡ್ತಾ ಇದ್ದಾಳೆ, ಅವಳಿಗೆ ಸಹ ಹೂ ಅಂದರೆ ತುಂಬ ಇಷ್ಟ. ಹುಡುಗಿ ಅಲ್ವಾ ಅವಳು ಸಹ, ಅದಕ್ಕೆ ತುಂಬ ಇಷ್ಟ ಅವಳಿಗೆ ಹೂ ಅಂದರೆ. ಯಾವಾಗ ನೋಡಿದರೂ ನಾವು ಇದು ಮಾಡಲಿಲ್ಲ ಅಂದರೂ ಅವಳು ಪಾಟ್ ಹತ್ರ ಹೋಗಿ ಹೂವಿದ ಗಿಡವನ್ನಷ್ಟೇ ಜಾಸ್ತಿ ಇದು ಮಾಡೋದು. ಬೇರೆ ಗಿಡಗಳೆಲ್ಲ ಇದು ಅಷ್ಟೇನು ಇಷ್ಟ ಇಲ್ಲ ಅವಳಿಗೆ. ಹೂ ನೋಡೋದು ಅದೆಲ್ಲ ಭಾರಿ ಖುಷಿ ಅವಳಿಗೆ. ನೋಡಿ ಇದನ್ನು ಯಾವ ಥರ ಕ್ಲೀನ್ ಮಾಡೋದು ನೋಡಿ. ಈ ಥರ ಅದು ರಿಂಗ್ ಉಂಟಲ್ಲ, ಅದರ ಅಡಿಯಲ್ಲಿ ಕೂಡ ಇದು ಸ್ಪೈಡರ್ ವೆಬ್ಬೆಲ್ಲ ಇರ್ತದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ನಾವು ನೋಡಿ. ಅದು ರಿಂಗಿದು ಅಡಿಗೆ ಸಹ ಒಂದು ನಾವೇನಾದರೂ ಕೋಲಲ್ಲಿ ಹಾಕಬೇಕು ಕೈ, ಯಾಕಂದರೆ ಏನಾದರೂ ಇನ್ಸೆಕ್ಟ್ ಇದ್ದರೆ ಕಚ್ಚಿದರೆ ಕಷ್ಟ ನೋಡಿ. ಈ ಥರ ಅದು ಪಾಟನ್ನು ತುಂಬ ಕೊಳೆ ಇರ್ತದೆ. ಇದು ಮಳೆಗಾಲಕ್ಕೇ ಮಾಡಬೇಕು ಜಾಸ್ತಿಯಾಗಿ. ಇದನ್ನೆಲ್ಲ ಗೆಲ್ಲು ಒಂದೊಂದೇ ತುಂಡು ತೆಗೆದು ನಾನೀಗ ಬೇರೆ ಬೇರೆ ಪಾಟ್ಗಳಿಗೆ ಹಾಕೋದುಂಟು. ಅದೆಲ್ಲ ತೋರಿಸ್ಲಿಕ್ಕೆ ಆಗೋದಿಲ್ಲ. ಇವಳೊಂದು ಅಡ್ಡ ಬರ್ತಾಳೆ ಎಲ್ಲದಕ್ಕೂ, ಮತ್ತು ಕೆಲಸ ಎಲ್ಲ ಮಾಡುವಾಗ ಅದು ತುಂಡು ತುಂಡು ಇಟ್ಟದನ್ನು ಸಹ ನಾವು ಅವಳಿಗೆ ಸಿಗದಾಗಿ ಇಟ್ಕೋಬೇಕು ನೋಡಿ. ಇದು ಯಾವ ಚಂದ, ಎಷ್ಟು ಚಂದ ಉಂಟು ನೋಡಿ ಕಲರ್. ಇದು ತುಂಬ ಚಂದ ನೋಡಲಿಕ್ಕೆ ಸಹ. ಯಾವಾಗ ನೋಡಿದರೂ ಹೂ ಇರ್ತದೆ. ಇದು ಏನು ಇದು ಸದಾ ಪುಷ್ಪ ಥರನೇ, ಅಂದರೆ ಯಾವಾಗ ನೋಡಿದರೂ ಗಿಡದಲ್ಲಿ ಹೂ ಇರ್ತದೇನೆ. ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಉಂಟು ನನ್ನ ಹತ್ರ. ನಂತರ ಈಗ ನೋಡಿ ಶೇಂದಿ ಮಾಡೋದು, ಟಾಡಿ ಯಾವ ಥರ ಮಾಡೋದು ಅಂತ ನಿಮಗೆ ನಾನು ಹೇಳ್ಕೊಡ್ತೇನೆ. ಇದು ಒಂದು ತೆಂಗಿನಕಾಯಿ, ಇದನ್ನು ಸಣ್ಣಕ್ಕೆ ಹೊಡೆದು ಅದರ ನೀರನ್ನು ನಾವು ಸಪ್ರೇಟ್ ಮಾಡ್ಕೋಬೇಕು. ತುಂಬ ಈಸಿ ಮಾಡೋದು ಇದು. ದೋಸೆಗೆ ಮತ್ತು ಇಡ್ಲಿಗೆ, ಆಪ ಎಲ್ಲ ಮಾಡ್ತೇವಲ್ಲ ಆವಾಗೆಲ್ಲ ಇದನ್ನು ಯೂಸ್ ಮಾಡಬೇಕು. ತುಂಬ ಸಾಫ್ಟಾಗಿ ಬರ್ತದೆ, ಟೇಸ್ಟಾಗಿ ಕೂಡ ಬರ್ತದೆ. ಇದು ಮಂಗಳೂರು ಆಚೆ ಎಲ್ಲ ಜಾಸ್ತಿ ಮಾಡೋದು ನಾವು ನೋಡಿ. ಕಾಯಿನೂ ತುಂಬ ಚೆಂದ ಇದೆ, ಒಳ್ಳೆ ಇದೆ ನೋಡಿ. ನಂತರ ಒಂದು ಗಾಜಿನ ಬಾಟ್ಲಿ ತಗೊಳ್ಳಿ. ನಂತರ ಇದಕ್ಕೆ ಅದನ್ನು ಸೋಸ್ಕೊಳ್ಳೋಣ ನೋಡಿ. ಈ ಥರ ಒಂದು ಇದರಲ್ಲಿ ಅದರದ್ದು ನಾರೆಲ್ಲ ಬಿದ್ದಿರ್ತದಲ್ಲ ನಾವು ಹೊಡೆಯುವಾಗ, ಅದೆಲ್ಲ ಇರಬಾರ್ದು. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಹಾಕಿಡಬೇಕು ನಾವು. ಅದೊಂದು 2-3 ತೆಂಗಿನಕಾಯಿ ಹೊಡೆದು ದಿನಾಲೂ ಹಾಕಬೇಕು ನಾವು, ದಿನಾಲೂ. ಮತ್ತು ದಿನಾಲೂ ಸಕ್ಕರೆ ಆ್ಯಡ್ ಮಾಡಲಿಕ್ಕಿಲ್ಲ, ಒಂದೇ ಸಲ ಹಾಕೋದು ನಾನು ನೋಡಿ. ಈ ಥರ ಆಗಿರ್ತದೆ. ಇದಕ್ಕೆ ನಾವೊಂದು ಶುಗರ್ ಆ್ಯಡ್ ಮಾಡುವ. ಶುಗರ್ ಆ್ಯಡ್ ಮಾಡಿ ಒಂದು ಮುಚ್ಚಿ ಟೈಟಾಗಿ ಮುಚ್ಚಿಡಬೇಕು. ದಿನಾಲೂ ಸ್ವಲ್ಪ ಒಂದು ಸಲ ಮುಚ್ಚಳ ಓಪನ್ ಮಾಡಿ ಬಂದ್ ಮಾಡಬೇಕು. ಒಂಚೂರು ಏರ್ ಬಿಟ್ಟು 1 ನಿಮಿಷ ಓಪನ್ ಮಾಡಿ ಆಮೇಲೆ ಮತ್ತೆ ಬಂದ್ ಮಾಡಬೇಕು. ಒಂದು 2-3 ತೆಂಗಿನಕಾಯಿದು ನೀರನ್ನು ಕೂಡ ಒಟ್ಟಿಗೆ ಆ್ಯಡ್ ಮಾಡ್ಬೋದು ನಾವು, ನಾಳೆ ನಾಳ್ದು ಆ ಥರ. ಯಾವಾಗ ದೋಸೆ ಎಲ್ಲ ಮಾಡ್ತೇವೆ ನೋಡಿ ಆವಾಗ ಯೂಸ್ ಮಾಡಿದರೆ ಆಯಿತು. ಅಲ್ಲಿಗೆ ನಮಗೆ ಶೇಂದಿ ರೆಡಿಯಾಗಿರ್ತದೆ. ಇದು ತೆಂಗಿನಕಾಯಿದು ಶೇಂದಿ ಜಾಸ್ತಿ ಮೊದಲಿನಿಂದ ಸಹ ಮಾಡ್ತಾಯಿದ್ವಿ ನಾವು. ಇವಳು ನೋಡಿ, ಇವಳಿಗೆ ಹೊರಗಡೆ ಹೋಗುವ ಅಂತ ಹೇಳಿದರೆ ರೆಡಿಯಾಗಿ ಈಗ ಹೋಗ್ತಾಳೆ ನೋಡಿ. ನಾ ಹೇಳಿದೆ ಈಗ ಬಟ್ಟೆ ತೆಗಿಲಿಕ್ಕೆ ಹೋಗುವ, ಹೊರಗಡೆ ಹೋಗುವ ಅಂತೇಳಿ ನೋಡಿ. ಹಿಂದುಗಡೆ ಬಾಗಿಲ ಹತ್ರ ಹೋಗಿ ನಿಂತು ಆಯಿತು. ಈಗ ಹೊರಗೆ ಬಂದಿದ್ದೇನೆ. ಮಂಗ ನೋಡಿ, ಮಂಗ ಬಂದಿದೆ. ಅಯ್ಯೋ ಎಷ್ಟು ಗಿಡವನ್ನೆಲ್ಲ ಹಾಳು ಮಾಡ್ತದೆ. ಎಷ್ಟು ಪೇರಳೆ ಹಣ್ಣಾಗಿದೆ, ಎಲ್ಲ ಕಾಯಿ ತಿಂದು ತಿಂದು ಅರ್ಧ ತಿಂದು ಹೊತ್ತಾಗ್ತದೆ. ಬೊಂಡ, ತೆಂಗಿನ ಮರದ್ದು ಬೊಂಡ ಎಲ್ಲ ಕೆಳಗಾಗ್ತದೆ ನೋಡಿ. ಇಲ್ಲಿ ಕಾಣ್ತಾ ಉಂಟು ನಿಮಗೆ,
ಅಲ್ಲಿ ಮೇಲೆ ಕೂತಿದೆ ನೋಡಿ, ಅದರ ಬಾಲ ನೋಡಿ ಕೆಳಗೆ ತನಕ ನೇತಾಡ್ತಾ ಉಂಟು, ಕಾಣಿಸ್ತಾ ಉಂಟಾ? 3 ಟೈಪಿದು ಮಂಗ ಬರ್ತದೆ ಇಲ್ಲಿ. ಒಂದು ಒಂಥರ ಯೆಲ್ಲೋ ಕಲರ್ದು ದೊಡ್ಡದು, ಹಲ್ಲೆಲ್ಲ ಇಷ್ಟುದ್ದ ದೊಡ್ಡ ಜಾತಿದು. ಇದು ಸಾದಾ ಮಂಗ. ಇದು ಮುಖ ನೋಡಿ ಅಲ್ಲಾಡಿಸೋದು ನೋಡಿ, ನನ್ನನ್ನು ನೋಡಿಬಿಟ್ಟು ಅಲ್ಲಿ ಕಾಣ್ತದೆ ಅದು ನೋಡಿ ನೋಡಿ ಮೇಲೆ ನನಗೆ ಗುರಾಯಿಸೋದು, ಹೋಗು ಅಂತೇಳಿ ಒಳಗೆ, ಎಂತ ನೋಡೋದು ಅಂತ. ನೋಡಿ ಇಲ್ಲಿ ಬಾಲ ನೋಡಿ ಕಾಣಿಸ್ತಾ ಉಂಟು. ಅಲ್ಲಿ ನೋಡಿ ಆ ಕಡೆಯಿಂದ ಜಂಪ್ ಮಾಡೋದು ಮಾವಿನ ಮರಕ್ಕೆಲ್ಲ. ಅದದ ನೋಡಿ ನಮ್ಮದು ಇಲ್ಲಿ ಸ್ಲ್ಯಾಬಿದ ಮೇಲೆ ಹೋಯಿತು ನೋಡಿ, ಮೇಲೆ ಎಲ್ಲ ಹಾಳು ಮಾಡಿ ಹೋಗ್ತದೆ. ಅಡಿಕೆ ಈಗಂತೂ ಅಡಿಕೆಯನ್ನು ಸಹ ತಿಂತದೆ. ಮೊದಲೆಲ್ಲ ಅಡಿಕೆ ತಿನ್ನೋದಿಲ್ಲ ಆಗಿತ್ತು, ಈಗ ಅಡಿಕೆ ಸಮೇತ ಸಿಪ್ಪೆ ತೆಗೆದು ಸುಲಿದು ತಿಂತದೆ ನೋಡಿ. ನೋಡಿ ಅಡಿಕೆ ಗಿಡದಲ್ಲಿ ಮೇಲೆ ಕೂತ್ಕೊಂಡೆಲ್ಲ ಕಚ್ಚಿ ಕಚ್ಚಿ ತುಂಡು ಮಾಡಿ ಬಿಸಾಡೋದು, ಎಲ್ಲ ಹಾಳು ಮಾಡ್ತದೆ. ಇಲ್ಲಿ ನೋಡಿ ನೋಡಿ ಯಾವ ನಮೂನೆ ಹಾರ್ತದಂತ, ಮರದಿಂದ ಮರಕ್ಕೆ. ಮಗು ಬೇರೆ ಇಟ್ಕೊಂಡಿದೆ ಹೊಟ್ಟೆ ಹತ್ರ, ಎಲ್ಲದಕ್ಕೂ ಒಂದೊಂದು ಮರಿ ಉಂಟು ಹೊಟ್ಟೆಯಲ್ಲಿ. ಎಲ್ಲ ಕೆಳಗಾಗ್ತದೆ, ಸಿಯಾಳ ಎಲ್ಲ. ತೆಂಗಿನಕಾಯಿ ಕೆಳಗಾಕಂದ್ರೆ ಹಾಕೋದಿಲ್ಲ, ಅದಕ್ಕೆ ಸಹ ಬುದ್ಧಿ ಉಂಟು. ಎಂತ ಬೇಕು ಅದಕ್ಕೆ ಎಂತ ಬೇಕು ಅದನ್ನಷ್ಟೇ ಯೂಸ್ ಮಾಡೋದು. ಇಲ್ಲಿ ಬಟ್ಟೆ ಒಣಗಿದೆ ಅಂತ ಬಂದಿದ್ದೇನೆ ನೋಡಲಿಕ್ಕೆ. ಇದೊಂದು ತೆಗೆದ ಮೇಲೆ ನನ್ನ ವ್ಲಾಗನ್ನು ನಿಲ್ಲಿಸ್ತೇನೆ. ಬಟ್ಟೆ ಸ್ವಲ್ಪ ಒಣಗಿದೆ, ಸ್ವಲ್ಪ ಬಿಸಿಲು ಥರ ಬಂದಿತ್ತು ಆವಾಗಲೇ ತೆಗೆದು ಬಿಡಬೇಕು. ಈಗ ಮತ್ತೆ ಮಳೆ ಸ್ಟಾರ್ಟ್ ಆದ ಕೂಡಲೇ ಮತ್ತೆ ಅದು ಒದ್ದೆ ಥರನೇ ಆಗ್ತದೆ. ನಾನೆಲ್ಲ ತೆಗಿತೇನೆ. ಓಕೆ, ಬಾಯ್.